Very good morning, my dear students. Today we have discussing about a model question paper in the first PUC, page number 121. So, in the first PUC, the syllabus, what they have given in the model question paper. So now, in the page number 121, ಸೊ ನಿಮಗೆ ಇವತ್ತು ಈ ಒಂದು ಮಾಡಲ್ ಕ್ವಶನ್ ಪೇಪರ್ ನಲ್ಲಿ ಬರ್ತಕ್ಕಂತಹ ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತೆ, ಅವನ್ನ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ. ಸೊ ಲಾಸ್ಟ್ ಸಮ್ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್ ಟು ಮೀ ಹೌ ಟು ಮಾಡಲ್ ಕ್ವಶನ್ ಪೇಪರ್, ದೇ ಆಸ್ಕ್ ಟು ಮೀ. ಸೊ ನಾನು ಪ್ರಶ್ನೆ ಮಾಡಿದ್ರು, ಕೇಳಿದ್ರು, ಸೊ ಯಾವ ರೀತಿ ಇರುತ್ತೆ ಸರ್, ಹೇಗಿರುತ್ತೆ ಮಾಡಲ್ ಕ್ವಶನ್ ಪೇಪರ್ನಲ್ಲಿ, ಸೊ 1 ಮಾರ್ಕ್ಸಿಂದ ಹೇಗಿರುತ್ತೆ, ಪ್ಯಾರಾಗ್ರಾಫ್ ಆನ್ಸರ್ 4 ಮಾರ್ಕ್ಸಿಂದ ಹೇಗಿರುತ್ತೆ, ಸೊ 6 ಮಾರ್ಕ್ಸಿಂದ ಹೇಗಿರುತ್ತೆ, ಗ್ರಾಮರ್ ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನ ಕೇಳಿದ್ರು. ಸೊ ನಾವು ಸಿಂಪಲ್ ಐ ಆಮ್ ಆಸ್ಕಿಂಗ್ ಟು ಯು ಸಿಂಪಲ್. ಸೊ ನಾನು ನಿಮ್ಮನ್ನ ಕೇಳ್ತೀನಿ, ನೀವು ಆಲ್ರೆಡಿ ನೀವು SSLC ಆಗಿರ್ಬೋದು, 9th ಆಗಿರ್ಬೋದು, ಸಮ್ ಕ್ವಶನ್ ಪೇಪರ್ಸ್ ಅನ್ನ ನೀವು ನೋಡಿರ್ಬೋದು. ಸೊ ಅದೇ ರೀತಿ ಇಲ್ಲಿ ಕೂಡ ಒಂದು ಮಾಡಲ್ ಕ್ವಶನ್ ಪೇಪರ್ ನಲ್ಲಿ ಬರ್ತಕ್ಕಂತಹ ಕೆಲವು 1 ಮಾರ್ಕ್ಸ್ ಕ್ವಶನ್ಸ್ ಹೇಗಿರುತ್ತೆ, ದೆನ್ ಹೌ ಟು ಯುಟಿಲೈಸ್ ದಟ್ ಮಾಡಲ್ ಕ್ವಶನ್ ಪೇಪರ್. ಸೊ ಈ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಕೆಲವು ಯಾವ ರೀತಿ ಕ್ವಶನ್ಸ್ಗಳು ಬರ್ತವು, ಹೇಗೆ ಬರ್ತವು ಅನ್ನೋದನ್ನ ನಾನು ಆಲ್ರೆಡಿ ಮೋಹನ್ ಸರ್ಸ್ ಆಲ್ರೆಡಿ ಸೆಟ್ ಟು ಯು. ನಿಮ್ಗೆ ಆಲ್ರೆಡಿ ಮೋಹನ್ ಸರ್ ಅವರು ಹೇಳಿದ್ದಾರೆ, ಮತ್ತು ನಾನು ಕೂಡ ಈಗ ನಿಮಗೆ ಅದ್ರ ಜೊತೆಗೆ ಯಾವ ರೀತಿ ಬರುತ್ತೆ ಕ್ವಶನ್ ಪೇಪರ್ನಲ್ಲಿ, ಆ ಮಾಡಲ್ ಕ್ವಶನ್ ಪೇಪರ್ನಲ್ಲಿ. ಸೊ ಹೇಗೆ ಬರ್ತವು ಅಂತ ಅನ್ನೋದಾದ್ರೆ, ಫಸ್ಟ್ ನಾವು ಥಿಂಕ್ ಮಾಡಬೇಕಾಗಿರೋದು, ಈ ನಿಮಗೆ ಸಿಲೆಬಸ್ ಅಲ್ಲಿ ಯಾವುದು ರಿಡ್ಯೂಸ್ ಮಾಡಿದಾರಲ್ಲ ಅವನ್ನ ಹೊರತುಪಡಿಸಿ ಇವಾಗ ಬಿಕಾಸ್ ದೇರ್ ಇಸ್ ಎ COVID-19, ಈ ಒಂದು COVID-19 ಇರೋದ್ರಿಂದ ಸೊ ಕೆಲವು ಸಿಲೆಬಸ್ಗಳು ಏನಾಗಿದವು, ರಿಡ್ಯೂಸ್ ಆಗಿದವು, ಅಂದ್ರೆ ಲೆಸನ್ಸ್ಗಳನ್ನ ತೆಗೆದಿದ್ದಾರೆ. ಇನ್ನು ಕೆಲವು ಮಾಹಿತಿಯನ್ನ ಏನಂದ್ರೆ ಕೆಲವು ಸ್ಟೂಡೆಂಟ್ಸ್ಗಳಿಗೆ ಮಾಹಿತಿ ಗೊತ್ತಿಲ್ಲ. ಸೊ ಲಾಸ್ಟ್ yesterday she has some student called me, so I have to send Frederick Douglass. ಸೊ ಫ್ರೆಡ್ರಿಕ್ ಡಗ್ಲಸ್ ಅನ್ನ ನೋಟ್ಸ್ ಕಳಿಸಿ ಸರ್ ಅಂತ ಕೆಲವೊಂದು ವಿದ್ಯಾರ್ಥಿಗಳು ಫೋನ್ ಮಾಡಿ ಕೇಳಿದ್ರು. ಬಟ್ ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ರಿಡ್ಯೂಸ್ ಮಾಡಿರುವಂತಹ ಸಿಲೆಬಸ್ಗಳನ್ನ ನಿಮ್ಗೆ ಆಲ್ರೆಡಿ ನಾವು ಹೇಳಿದ್ದೇವೆ, ಯಾವುದನ್ನ ರಿಡ್ಯೂಸ್ ಮಾಡಿದ್ದಾರೆ, ಯಾವ ಸಿಲೆಬಸ್ಗಳು ಉಳ್ಕೊಂಡಿದ್ದವು, ಅವನ್ನ ಮಾತ್ರ ನೀವು ಸ್ಟಡಿ ಮಾಡಬೇಕು. ಅದ್ರ ಬಗ್ಗೆ ಮಾತ್ರ ಈ 1 ಮಾರ್ಕ್ಸ್ ಕ್ವಶನ್ಸ್, ಪ್ಯಾರಾಗ್ರಾಫ್ ಆನ್ಸರ್ಸ್ಗಳನ್ನ ಕೊಡ್ತಾರೆ. ಇನ್ನುಳಿದಂತಹ ರಿಡ್ಯೂಸ್ ಮಾಡಿರ್ತಕ್ಕಂತಹ ಕೆಲವು ಸಿಲೆಬಸ್ಗಳನ್ನ ನಿಮಗೆ ತೆಗೆದು ಹಾಕಿದ್ದಾರೆ. ಅವನ್ನ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಎಕ್ಸಾಮ್ಗಳಲ್ಲಿ ನಿಮಗೆ ಕೊಡೋದಿಲ್ಲ. ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ನೀವು ಕನ್ಫ್ಯೂಸ್ ಮಾಡ್ಕೊತಿದ್ದೀರಾ. ಏನ್ ಕನ್ಫ್ಯೂಸ್ ಮಾಡ್ಕೊತಿದ್ದೀರಾ ಅಂತಂದ್ರೆ, ಸೊ ಹಾಗಾದ್ರೆ ನಮಗೆ ಅದನ್ನು ಕೊಡ್ತಾರೋ ಇಲ್ವೋ ಅನ್ನೋದನ್ನ ಫಸ್ಟ್ ತಲೆಯಿಂದ ರಿಮೂವ್ ಮಾಡ್ಕೊಳ್ಳಿ. ಏನನ್ನ ರಿಡ್ಯೂಸ್ ಮಾಡಿರುವಂತಹ ಸಿಲೆಬಸ್ಗಳನ್ನ ಯಾವುದೇ ಕಾರಣಕ್ಕೂ ನಿಮಗೆ ಎನ್ಯುವಲ್ ಎಕ್ಸಾಮ್ ಅಲ್ಲಿ ಕೊಡೋದಿಲ್ಲ. Okay, did you understand what I am telling? In the syllabus, the reduce from the syllabus from English textbook, some topics are reduced. That some ಕೆಲವು ರಿಡ್ಯೂಸ್ ಆಗಿರುವಂತಹ ಸಿಲೆಬಸ್ಗಳನ್ನು ಹೊರತುಪಡಿಸಿ ನಿಮಗೆ ಏನ್ ಮಾಡ್ತಾನೆ, ಎನ್ಯುವಲ್ ಎಕ್ಸಾಮ್ಗಳನ್ನ ಅಥವಾ ಕಂಡಕ್ಟ್ ಮಾಡ್ತಾನೆ. ಯಾವ್ದಾದ್ರು ಟೆಸ್ಟ್ ಆಗಿರ್ಬೋದು, ಅಥವಾ ಎನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಅಥವಾ ಮಿಡ್ ಟರ್ಮ್ ಆಗಿರ್ಬೋದು. ಇವಾಗ ರೂಲ್ಸ್ ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ನಮಗೂ ಐಡಿಯಾ ಇಲ್ಲ. ಯಾಕಂದ್ರೆ ಈ COVID-19 ಬಂದ್ರಿಂದ ಯಾವ ರೀತಿಯಲ್ಲಿ ಎಕ್ಸಾಮ್ಗಳನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನ. ಬಟ್ ಎಕ್ಸಾಮ್ಗಳನ್ನ ಮಾಡುವಂತಹ ಪದ್ಧತಿ ಸೇಮ್ ಇರುತ್ತೆ. ಅದರ ಜೊತೆಗೆ ಈ 1 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರುತ್ತೆ. ಸೊ ನಾನು ಆಲ್ರೆಡಿ ನಿಮಗೆ ಲೆಸನ್ ಹೇಳಬೇಕಾದಾಗ ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ತಕ್ಕಂತಹ ಕೆಲವು ಎಡಿಷನ್ಸ್ ಕ್ವಶನ್ಸ್ಗಳನ್ನ ಕೂಡ ನಿಮಗೆ ಕಳಿಸಿದ್ದೇವೆ. ಈ ಮೋಹನ್ ಸರ್ ಆಗಿರ್ಬೋದು ಅಥವಾ ನಾವು ಆಗಿರ್ಬೋದು ನಿಮಗೆ ಕಳಿಸಿದ್ದೇವೆ ಅಲ್ವಾ. ಸೊ ಅಂದ್ರೆ ಫಸ್ಟ್ನೇ ಲೆಸನ್ ಅಲ್ಲಿ ಬರ್ತಕ್ಕಂಥ ಟೆಕ್ಸ್ಟ್ ಅಲ್ಲಿ ಇರ್ತಕ್ಕಂತಹ ಕ್ವಶನ್ಸ್ ಅಂಡ್ ಸಮ್ ಎಡಿಷನಲ್ಸ್ ಕ್ವಶನ್ಸ್ ಆರ್ ಸೆಂಡಿಂಗ್ ಯು. ನಾ ಆಲ್ರೆಡಿ ನಿಮಗೆ ಕಳಿಸ್ತಾನೂ ಇದ್ದೀನಿ. ಓಕೆ, ಯಾವ ಲೆಸನ್ ಯಾರಿಗೆ ಏನ್ ಸಿಕ್ಕಿಲ್ಲ ಅವನ್ನ ನಿಮ್ಮ ಸ್ಟೂಡೆಂಟ್ಸ್ಗಳಲ್ಲಿ ಕೇಳ್ಕೊಂಡು ಆ ನೋಟ್ಸ್ ಅನ್ನ ತಗೊಂಡು ನಿಮ್ಮ ಒಂದು ನೋಟ್ಸ್ ಅಲ್ಲಿ ಬರೀಬೇಕು ಅಂತ ಹೇಳಿದ್ದೀನಿ. ಓಕೆ, ಫಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನಿಮಗೆ ಇವಾಗ ರಿಡ್ಯೂಸ್ ಮಾಡಿರುವಂತಹ ಸಿಲೆಬಸ್ಗಳು ಯಾವುವು, ಏನು ಅನ್ನೋದು ನಿಮಗೆ ಆಲ್ರೆಡಿ ನಾವು ಕೊಟ್ಟಿದ್ದೇವೆ. ಓಕೆ, ಫಾರ್ ಎಕ್ಸಾಂಪಲ್ ದ ಜಂಟಲ್ ಮ್ಯಾನ್ ಆಫ್ ದ ಜಂಗಲ್ ಇದೆ. ಓಕೆ, ನೆಕ್ಸ್ಟ್ ದ ಸ್ಕೂಲ್ ಬಾಯ್ ಇದೆ. ಅರೌಂಡ್ ಮೆಡಿಸಿನ್ ಕ್ರೀಪರ್ ಏನ್ ಮಾಡಿದ್ದಾರೆ, ತೆಗೆದಿದ್ದಾರೆ ಅಲ್ವಾ. ಅರೌಂಡ್ ಮೆಡಿಸಿನ್ ಕ್ರೀಪರ್ ನ ತೆಗೆದಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಲೆಬಸ್ ಬರೋಲ್ಲ.
ನೆಕ್ಸ್ಟ್ ಇನ್ನ ಓಲ್ಡ್ ಮನುಷ್ಯನ್ ಆಲ್ರೆಡಿ ಸರ್ ಏನ್ ಮಾಡಿದ್ದಾರೆ ಇದ್ರ ಬಗ್ಗೆ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಮನಿ ಮ್ಯಾಡ್ನೆಸ್ ಅನ್ನು ಕೂಡ ಏನ್ ಮಾಡಿದ್ದಾರೆ ತೆಗೆದಿದ್ದಾರೆ. ಓಕೆ, ತೆಗೆದಿರುವಂತಹ ಟಾಪಿಕ್ ಯಾವುದು? ಅರೌಂಡ್ ಅ ಮೆಡಿಸಿನ್ ಕ್ರೀಪರ್, ನೆಕ್ಸ್ಟ್ ಮನಿ ಮ್ಯಾಡ್ನೆಸ್. ಓಕೆ, ಇವೆರಡನ್ನು ತೆಗೆದಿದ್ದಾರೆ. ನೆಕ್ಸ್ಟ್ ಬಾಬರ್ ಅಲ್ಲಿ ಏನಿದೆ ಉಳ್ಕೊಂಡಿದೆ. ನೆಕ್ಸ್ಟ್ ಇಫ್ ಐ ವಾಸ್ ಎ ಟ್ರೀ ಕೂಡ ಉಳ್ಕೊಂಡಿದೆ. ವಾಚ್ಮ್ಯಾನ್ ಆಫ್ ದ ಲೇಕ್ ಕೂಡ ಉಳ್ಕೊಂಡಿದೆ. ಇನ್ನು ಫ್ರೆಡ್ರಿಕ್ ಡಗ್ಲಸ್ ಏನ್ ಮಾಡಿದ್ದಾರೆ ತೆಗೆದಿದ್ದಾರೆ. ನೆಕ್ಸ್ಟ್ ಡೋಂಟ್ ಆಸ್ಕ್ ಆಫ್ ಮಿ ಮೈ ಲವ್ ಅದನ್ನು ಕೂಡ ಏನ್ ಮಾಡಿದ್ದಾರೆ ತೆಗೆದಿದ್ದಾರೆ. ಸೊ ಒಂದು 4 ಟಾಪಿಕ್ಸ್ ಗಳನ್ನ ಏನ್ ಮಾಡಿದ್ದಾರೆ ರಿಡ್ಯೂಸ್ ಮಾಡಿದ್ದಾರೆ. ಅವ್ನು ಯಾವುದೇ ಕಾರಣಕ್ಕೂ ಕೂಡ ಕೊಡಲ್ಲ ನಿಮಗೆ. ಓಕೆ, ಇದು ಫಸ್ಟ್ ನೀವು ತಿಳ್ಕೊಬೇಕಾಗಿತ್ತು. ಇದ್ರ ಮಧ್ಯದಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಇನ್ನು ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಕೂಡ ನೀವು ನೋಡಬಹುದು. ಓಕೆ, ದ ಫಸ್ಟ್ ಇನ್ ದ ಮಾಡೆಲ್ ಕ್ವಶನ್ ಪೇಪರ್, ಆನ್ಸರ್ ದ ಫಾಲೋವಿಂಗ್ ಇನ್ ಎ ವರ್ಡ್, ಅ ಫ್ರೇಸ್ ಆರ್ ಅ ಸೆಂಟೆನ್ಸ್ ಈಚ್. ಓಕೆ, ಈ ಪ್ರಶ್ನೆಯಲ್ಲೇನೆ ಹೇಳ್ತಿದೆ 1 ಮಾರ್ಕ್ಸ್ ಕ್ವಶನ್ ಅಲ್ಲಿ ಓನ್ಲಿ ಅ ವರ್ಡ್ ಇನ್ ಅ ಸೆಂಟೆನ್ಸ್. ಒಂದು ಸಿಂಪಲ್ ಆಗಿರುವಂತಹ ಸೆಂಟೆನ್ಸ್ ಆಗಿರ್ಬೋದು, ಸಿಂಪಲ್ ಆಗಿರುವಂತಹ ಒಂದು ವರ್ಡ್ ಆಗಿರ್ಬೋದು ಅಥವಾ ಒಂದು ಸೆಂಟೆನ್ಸ್ ಆಗಿರ್ಬೋದು. ಸೊ ನೀವು ಲಾಂಗ್ ಪ್ಯಾರಾಗ್ರಾಫ್ ತರ ಬರೆಯೋದಾಗಿಲ್ಲ 1 ಮಾರ್ಕ್ಸ್ ಕ್ವಶನ್ಗೆ. ಓಕೆ, ಸೊ ಅದರೊಳಗಡೆ ಆನ್ಸರ್ ದ ಫಾಲೋವಿಂಗ್ ಇನ್ ಎ ವರ್ಡ್. ಓಕೆ, ಸಿಂಗಲ್ ಆಗಿರುವಂತಹ ವಾಕ್ಯವನ್ನು ನೀವು ನೋಡಬೇಕು. 1 ಮಾರ್ಕ್ಸಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಸೊ ಅಲ್ಲಿ ಎಷ್ಟಿರುತ್ತೆ ಯಾಕಂದ್ರೆ ಟೋಟಲ್ ಆಗಿ 12 ಏನಿರ್ತಾವೆ ಕ್ವಶನ್ಸ್ ಇರ್ತವೆ. ಸೊ ಇದು ಹೇಗಿರುತ್ತಿತ್ತು ಅಂತಂದ್ರೆ ಫಸ್ಟ್ ಅಲ್ಲಿ ನಿಮ್ಮ ಟಾಪಿಕ್ ನಲ್ಲಿ ಇರ್ತಕ್ಕಂತಹ ಸಿಲೆಬಸ್ 12 ಟೋಟಲ್. ಓಕೆ, ಕೋವಿಡ್ ಬರೋದಕ್ಕಿಂತ ಮುಂಚೆ 12 ಲೆಸನ್ಸ್ಗಳು ಇದ್ದು. ಈಗ ಏನ್ ಮಾಡಿದ್ರೆ 4 ತೆಗೆದಿದ್ದಾರೆ. ಆ 4 ತೆಗೆದಿದ್ದಾರೆ ಅಂತಂದ್ರೆ 8 ಲೆಸನ್ಸ್ಗಳು ಮಾತ್ರ ಏನಾಗಿದಾವೆ ಇಲ್ಲಿ ಉಳ್ಕೊಂಡಿದಾವೆ ಅಲ್ವಾ. ಸೊ 8 ಉಳ್ಕೊಂಡಿದಾವೆ ಅಂತಂದ್ರೆ ಇಲ್ಲಿ 12 ಪ್ರಶ್ನೆಗಳನ್ನ 12 ಲೆಸನ್ ಅಲ್ಲಿ ಕೂಡ 1 ಮಾರ್ಕ್ಸ್ ಅನ್ನ ತಗೊಂತಾ ಇತ್ತು. ಓಕೆ, ಇನ್ ದ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅ ಸೆಟ್, ದ ಹೋಲ್ ಟಾಪಿಕ್ಸ್ ಸೆಲೆಕ್ಟೆಡ್ ಇನ್ ಎ ಕ್ವಶನ್ಸ್ ಫ್ರಮ್ 1 to 12. 1 ರಿಂದ 12 ಲೆಸನ್ ಇಂದ ಹಿಡ್ಕೊಂಡು ಪ್ರತಿ ಒಂದೊಂದು ಲೆಸನ್ ಅಲ್ಲಿ ಕೂಡ ಒಂದೊಂದು ಮಾರ್ಕ್ಸ್ ಅನ್ನ ಆಯ್ಕೆ ಮಾಡ್ತಿದ್ರು, ಅಂದ್ರೆ ತಗೊಂತಾ ಇದ್ರು. ಸೊ ನೋಡಿ ಫಸ್ಟ್ ಅಲ್ಲಿ ನೇಮ್ ದ ಮೆಂಬರ್ಸ್ ಅಪಾಯಿಂಟೆಡ್ ಟು ದ ಕಮಿಷನ್ ಆಫ್ ಎನ್ಕ್ವೈರಿ ಇನ್ ದ ಜೆಂಟಲ್ಮೆನ್ ಆಫ್ ದ ಜಂಗಲ್. ಸೊ ಇದು ಫಸ್ಟ್ ಲೆಸನ್ ಅಲ್ಲಿ ಇರ್ತಕ್ಕಂತಹ ಕ್ವಶನ್. ಸೊ ಹಾಗಾದ್ರೆ ನೇಮ್ 1 ಆಫ್ ದ ಮೆಂಬರ್ಸ್. ನೋಡಿ, ನೇಮ್ 1 ಆಫ್ ದ ಮೆಂಬರ್ಸ್ ಅಂತ ಹೇಳಿದಾರೆ, ಯಾವ್ದಾದ್ರೂ ಒಬ್ಬ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ನೀವು ಮಿಸ್ಟರ್ ಬಫೆಲೋ ಬರಿಬಹುದು, ಅಲಿಗೇಟರ್ ಬರಿಬಹುದು, ಲಯನ್ ಬರಿಬಹುದು, ಯಾವ್ದಾದ್ರೂ ಒಂದನ್ನ ನೀವು ಹೆಸರನ್ನ ಬರೀಬಹುದು. ಇನ್ನು ವರ್ಡ್ ನೀವೇನ್ ಮಾಡ್ತೀರಾ, ನೇಮ್ ಆಫ್ ದ ಮೆಂಬರ್ಸ್ ಅಪಾಯಿಂಟೆಡ್ ಅಂತ ಅಂದಾಗ ನೀವೆಲ್ಲ ಹೆಸರನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹಾಗೆಲ್ಲ ಮಾಡಬೇಡಿ. ಓಕೆ, ಇಲ್ಲಿ ಏನ್ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಮಾತ್ರ ಬರೀಬೇಕು. ಓಕೆ, ಇದು ಫಸ್ಟ್. ಓಕೆ, ಇದು ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ಅಲ್ಲಿ ಬರ್ತಕ್ಕಂತಹ 1. ಇನ್ನು ಸೆಕೆಂಡ್ ನೋಡಿ, ದ ಸ್ಕೂಲ್ ಬಾಯ್ ಅಲ್ಲಿ ಏನ್ ಮಾಡಿದ್ದಾರೆ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಹಾಗೆ ಅದ್ರ ಸೀರಿಯಲ್ ವೈಸ್ 1 ಮಾರ್ಕ್ಸ್ ತಗೊಂತ ಹೋಗ್ತಿದ್ದಾರೆ. ಸೊ ನೋಡಿ, ಫಸ್ಟ್ ದ ಜಂಗಲ್ ಆಫ್ ದ ಜಂಗಲ್ ಅಲ್ಲಿ ತಗೊಂಡಿದ್ದಾರೆ, ದ ಸ್ಕೂಲ್ ಬಾಯ್ ಅಲ್ಲಿ ತಗೊಂಡಿದ್ದಾರೆ. ನೆಕ್ಸ್ಟ್ 3ನೇದು ಏನಾಗಿದೆ, ಅರೌಂಡ್ ಎ ಮೆಡಿಸಿನ್ ಕ್ರೀಪರ್ ಅಲ್ಲಿ ತಗೊಂಡಿದ್ದಾರೆ. ಸೊ ವೆನ್ ಅಕಾರ್ಡಿಂಗ್ ಟು ದ ನೇಟಿವ್ ಡಾಕ್ಟರ್ಸ್ ದ ಮೆಡಿಸಿನ್ಸ್ ಲಾಸ್ ದೇರ್ ಪೊಟೆನ್ಸಿ, ಇದು ಅರೌಂಡ್ ಎ ಮೆಡಿಸಿನ್ ಕ್ರೀಪರ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಈಗ ಏನ್ ಮಾಡಿದ್ದಾರೆ, ಅದನ್ನ ರಿಡ್ಯೂಸ್ ಮಾಡಿದ್ದಾರೆ, ಅಂದ್ರೆ ತೆಗೆದು ಹಾಕಿದ್ದಾರೆ. ಸೊ ಹಾಗಾದ್ರೆ ಯಾವ ಪ್ರಶ್ನೆ ಕೊಡ್ತಾರಾ ಅನ್ನೋದು ಮೇನ್ ಇಲ್ಲಿ. ಸೊ ಹಾಗಾದ್ರೆ 8 ಪ್ರಶ್ನೆಗಳು ಮಾತ್ರ ಉಳ್ಕೊಂತಿದ್ದಾವೆ ಇಲ್ಲಿ. ಓಕೆ, ಇನ್ನು 4 ಏನ ಮಾಡಿದ್ರೆ ತೆಗೆದಿದಾರಲ್ವಾ. ಸೊ 4 ಏನ್ ಮಾಡ್ತಾರೆ, ಯಾವ್ದಾದ್ರು ಒಳಗಡೆ ಇರ್ತಕ್ಕಂತಹ ಎಡಿಷನ್ಸ್ ಪ್ರಶ್ನೆಗಳನ್ನ ಹಾಕಿ ನಿಮಗೆ ಟೋಟಲ್ 12 ತಗೊಂತಾರೆ. ಸೊ ಅದನ್ನ 3 ಮಾರ್ಕ್ಸ್ ಆಗಬೇಕಲ್ಲ. ಸೊ ಅದಕ್ಕೆ ಆ ರೀತಿ ಮಾಡ್ತಾರೆ. ನೋಡಿ, ನೆಕ್ಸ್ಟ್ 4th ಅಲ್ಲಿ ಓರು ಮನುಷ್ಯನ್ ಇದೆ. ನೆಕ್ಸ್ಟ್ 5th ಅಲ್ಲಿ ಮನಿ ಮ್ಯಾಡ್ನೆಸ್ ಇದೆ. 6th ಅಲ್ಲಿ ಬಾಬರ್ ಅಲ್ಲಿ ಇದೆ. 7th ಅಲ್ಲಿ ವಾಚ್ಮ್ಯಾನ್ ಆಫ್ ದ ಲೇಕ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 8th ಅಲ್ಲಿ ದ ಫಾರ್ಮರ್ಸ್ ವೈಫ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 9th ಅಲ್ಲಿ ಫ್ರೆಡ್ರಿಕ್ ಡಗ್ಲಸ್ ಕೊಟ್ಟಿದ್ದಾರೆ. 10th ಅಲ್ಲಿ ದ ಓಲ್ಡ್ ವುಮೆನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 11 ಅಲ್ಲಿ ದ ಜೆಂಟಲ್ಮೆನ್ ಆಫ್ ದ ವೆರೋನಾ ಕೊಟ್ಟಿದ್ದಾರೆ. ನೆಕ್ಸ್ಟ್ 12ರಲ್ಲಿ ಡೋಂಟ್ ಆಸ್ಕ್ ಆಫ್ ಮೀ ಮೈ ಲವ್. ಸೊ ನೋಡಿ, ಒಂದೊಂದು ಪ್ರಶ್ನೆನೂ ಕೂಡ ಒಂದೊಂದು ಲೆಸನ್ ಅಲ್ಲಿ ಏನ್ ಮಾಡಿದ್ದಾರೆ 1 ಮಾರ್ಕ್ಸ್ ಅನ್ನು ತಗೊಂಡಿದ್ದಾರೆ. ಓಕೆ, ಈ ರೀತಿ ಪ್ಯಾಟರ್ನ್ ಏನಾಗಿರುತ್ತೆ ಇರುತ್ತೆ. ಸೊ ನೀವೇನ್ ಮಾಡಬೇಕಾದ್ರೆ ಪ್ರಶ್ನೆಯಲ್ಲಿ ಕೊಟ್ಟಂತಹ ಪ್ರಶ್ನೆನ ನೀವು ಉತ್ತರನ ಕೂಡ ಒಂದೇ ವಾಕ್ಯದಲ್ಲಿ, ಸಿಂಗಲ್ ಆಗಿರ್ತಕ್ಕಂತಹ ವಾಕ್ಯದಲ್ಲಿ ಇರ್ತಕ್ಕಂಥ ಉತ್ತರನ ಬರೀಬೇಕು. ಯಾಕೆ 1 ಮಾರ್ಕ್ಸ್ ಇರುತ್ತೆ ಅಲ್ವಾ, 5 ಮಾರ್ಕ್ಸ್ಗೆ 4 ಮಾರ್ಕ್ಸ್ಗೆ ಇರೋಲ್ಲ. ಅದಕ್ಕೆ ಸಿಂಗಲ್ ಆಗಿರ್ತಕ್ಕಂಥ ಪ್ರಶ್ನೆನ ಸಿಂಗಲ್ ಆಗಿರುವಂತಹ ಉತ್ತರನ ಕೂಡ ನೀವು ಬರೀಬೇಕಾಗುತ್ತೆ.
ಓಕೆ, ಇದು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಬರ್ತಕ್ಕಂಥ 1 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಇನ್ನು ನೋಡಿ, ಇನ್ನು ಸೆಕೆಂಡ್ ಮೇನ್ ಅಲ್ಲಿ ಆನ್ಸರ್ ಎನಿ 8 ಆಫ್ ದ ಫಾಲೋವಿಂಗ್ ಚೂಸಿಂಗ್ ಎಟ್ ಲೀಸ್ಟ್ 2 ಫ್ರಮ್ ಪೋಯಟ್ರಿ ಇನ್ ಎ ಪ್ಯಾರಾಗ್ರಾಫ್ ಆಫ್ 80 to 100 ವರ್ಡ್ಸ್ ಈಚ್. ಸೊ ಹಾಗಾದ್ರೆ ಇಲ್ಲಿ ನಿಮಗೆ 1 2 3 4 5 6 7 8 9 10 10 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಯಾವುದಕ್ಕೆ? 8 into 4 = 32 ಮಾರ್ಕ್ಸ್. ಅಂದ್ರೆ 4 ಮಾರ್ಕ್ಸ್ 8 ಪ್ರಶ್ನೆಗಳನ್ನು ನೀವು ಬರೀಬೇಕಾಗುತ್ತೆ ಅದರೊಳಗೆ. ಸೊ ಇನ್ನ ಆನ್ಸರ್ ಎನಿ 8 ಆಫ್ ದ ಫಾಲೋವಿಂಗ್ ಚೂಸಿಂಗ್. ಸೊ ಅಂದ್ರೆ 10 ಪ್ರಶ್ನೆ ಕೊಟ್ಟಿರ್ತಾರೆ, 10ರಲ್ಲಿ ನೀವು ಎಷ್ಟು ಬರೀಬೇಕು? 8 ಪ್ರಶ್ನೆಗಳನ್ನ ಮಾತ್ರ ಬರೀಬೇಕು. ಆ 8 ಪ್ರಶ್ನೆಗಳಲ್ಲಿ 2 ಪೋಯಮ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡು ಬರೀಲೇಬೇಕು. 8 ಕೂಡ ಲೆಸನ್ ಅನ್ನ ಬರೆಯೋ ಹಾಗಿಲ್ಲ. 2 ಅದರೊಳಗಡೆ ಪೋಯಮ್ ಅನ್ನ ನೀವು ಬರೀಲೇಬೇಕು. ಮಸ್ಟ್ ಅಂಡ್ ಶುಡ್ ಯು ರೈಟ್ ದಟ್ ಇನ್ ಅ ಪ್ಯಾರಾಗ್ರಾಫ್ ಆನ್ಸರ್ ಟು ಹ್ಯಾವ್ ಅ ಚೂಸನ್ ದಟ್ ಇನ್ ಅ ಪೋಯಮ್ ದೇರ್ ಹ್ಯಾಸ್ ಅ 2 ಆಪ್ಷನ್. ಸೊ ಇಂಟು 8 ಪ್ರಶ್ನೆಗಳಲ್ಲಿ 2 ಮಾತ್ರ ನೀವೇನ್ ಮಾಡಬೇಕು? ಪೋಯಮ್ ಅನ್ನ ತಗೊಂಡು ಆಯ್ಕೆ ಮಾಡಿ ಬರೀಬೇಕು. ಹಾಗಾದ್ರೆ ಉಳಿದಂತ ಲೆಸನ್ ಅನ್ನು ಎಷ್ಟು ಬರೀಬೇಕಾದ್ರೆ ನೀವು 6 ಲೆಸನ್ಸ್ ಗಳನ್ನ ನೀವು ಬರೀಬೇಕು. ಸೊ ಟೋಟಲ್ ಎಷ್ಟು ಕೊಟ್ಟಿರ್ತಾರೆ? 10 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. 10ರಲ್ಲಿ 6 ಲೆಸನ್ ಬರೀಬೇಕು, 2 ಪೋಯಮ್ ಅನ್ನ ಬರೀಲೇಬೇಕು. ಓಕೆ, ಇನ್ನ ಇದನ್ನ ಹೆಂಗ್ ಬರೀಬೇಕು ಅಂದ್ರೆ, ಈ 4 ಮಾರ್ಕ್ಸ್ ಅನ್ನ ನೀವು ತಗೋಬೇಕು ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ರೈಟ್ ಇನ್ ಎ grammatical, you have a right with the answer. Then after I will give you 4 marks. Otherwise you will write in a grammatical answer that has a 2 and a 2.5 or a 3. Okay, this is the main thing in a paragraph answer. ಪ್ಯಾರಾಗ್ರಾಫ್ ಆನ್ಸರ್ನ ಯಾವಾಗಲೂ ಕೂಡ ನಿಮಗೆ 4 ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ, ಗ್ರಾಮರ್ ಅನ್ನ ಇಟ್ಕೊಂಡು ಕರೆಕ್ಟ್ ಆಗಿ ಸೆಂಟೆನ್ಸ್ ಅನ್ನ ಮಾಡಿದ್ರೆ 4 100% ಕೊಡ್ತೀನಿ. ನಾನು ಕೊಡ್ತೀನಿ, ಬೇರೆ ಸರ್ಸ್ಗಳು ಕೊಡ್ತಾರೆ. ನೀವು ವಿತೌಟ್ ಗ್ರಾಮರ್ ಅನ್ನ ಇಟ್ಕೊಂಡು ಏನ್ ಬೇಕಾದನ್ನ ತಿಳಿದು ಸಿಕ್ಕಿದ್ದನ್ನ ಬರಿದ ಹೋದ್ರೆ ನಿಮ್ಮ ತಲೆಯಲ್ಲಿರ್ತಕ್ಕಂಥ ಆನ್ಸರ್ ಕರೆಕ್ಟ್ ಇರುತ್ತೆ, ಆದ್ರೆ ಬರಿತಕ್ಕಂತಹ ಮೆಥಡ್ ಏನಾಗಿರುತ್ತೆ ಅಂದ್ರೆ ಚೇಂಜ್ ಆಗಿರುತ್ತೆ. ನೀವು ಮನಸ್ಸಲ್ಲಿ ಅದೊಂದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಅನ್ನು ಮಾಡ್ಕೊಂಡು ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂತ ಬರೀತಾ ಹೋದ್ರೆ ಅಂದ್ರೆ ಅಲ್ಲಿ ಗ್ರಾಮರ್ ಮಿಸ್ಟೇಕ್ ಆಗುತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು? ನಾನು ಕೊಟ್ಟಿರತಕ್ಕಂತಹ ಪ್ಯಾರಾಗ್ರಾಫ್ ಆನ್ಸರ್ ನಲ್ಲಿ ಏನಿದೆಯಲ್ಲ ಅದನ್ನ ಸರಿಯಾದ ರೀತಿಯಲ್ಲಿ ಓದ್ಕೊಂಡು ಪ್ರಶ್ನೆಗೆ ಉತ್ತರ ಬರೆದ್ಬಿಟ್ರೆ 100% 4ಕ್ಕೆ 4 ಸಿಗುತ್ತೆ. ಇಲ್ಲ ಅಂದ್ರೆ ಗ್ರಾಮರ್ ಮಿಸ್ಟೇಕ್ ನೀವೇನಾದ್ರೂ ಮಾಡ್ಕೊಂಡ್ರೆ ಅಟ್ಲೀಸ್ಟ್ 3 ಆದ್ರೂ ತಗೊಳಕ್ ಪ್ರಯತ್ನ ಮಾಡ್ತೀರಾ. ಅರ್ಥ ಆಗ್ತದಲ್ಲ ನಾನು ಹೇಳ್ತಿರೋದು? ಸೊ ಹಂಗಂದ್ರೆ ಇಲ್ಲಿ ಪ್ಯಾರಾಗ್ರಾಫ್ ಆನ್ಸರ್ನ ನೀವು ಏನ್ ಮಾಡ್ಬೇಕು? 4 ಮಾರ್ಕ್ಸ್ 4 ಬರಬೇಕು ಅಂದ್ರೆ ಗ್ರಾಮರ್ ಕರೆಕ್ಟ್ ಆಗಿರ್ಬೇಕು. ಓಕೆನಾ? ಇದನ್ನ ಫಸ್ಟ್ ನಾನು ನಿಮಗೆ ಮುಂಚೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ. ಇದನ್ನ ವಿತೌಟ್ ಅ ಗ್ರಾಮರ್ ಐ ವಿಲ್ ನಾಟ್ ಗಿವ್ ಯು ಮಾರ್ಕ್ಸ್. ಸೊ ದಟ್ ಈಸ್ ದ ಮೇನ್ ಥಿಂಗ್. ಓಕೆ, ಸೊ ದಿಸ್ ಇಸ್ ದ ಪ್ಯಾಟರ್ನ್ ಇನ್ ಅ ಸೆಕೆಂಡ್. ಓಕೆ, ಅರ್ಥ ಆಯ್ತಲ್ಲ? ಇದಂದ್ರೆ 4 ಮಾರ್ಕ್ಸಿಗೆ ಯಾವ ರೀತಿ ಇರುತ್ತೆ ಅಂತ. ಗುಡ್. ನೆಕ್ಸ್ಟ್ ಇನ್ನು ಥರ್ಡ್ ಮೇನ್ ಅಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಆನ್ಸರ್ 1 ಆಫ್ ದ ಫಾಲೋವಿಂಗ್ ಇನ್ ಅಬೌಟ್ 200 ವರ್ಡ್ಸ್. ಅಲ್ಲಿ ಏನಿತ್ತು? ಫಸ್ಟ್ 4 ಮಾರ್ಕ್ಸ್ಗೆ 80 to 100 ವರ್ಡ್ಸ್, 80ರಿಂದ 100 ಸೆಂಟೆನ್ಸ್ ಅಲ್ಲಿ ನೀವು ಬರೀಬೇಕಾಗಿತ್ತು. ಇಲ್ಲಿ ಏನಾಗಿದೆ ಹಂಗಂದ್ರೆ ಅಬೌಟ್ 200 ವರ್ಡ್ಸ್ ಅಲ್ಲಿ ನೀವೇನ್ ಮಾಡಬೇಕು? ಆನ್ಸರ್ ನ ಬರೀಬೇಕು. ದೇರ್ ಹ್ಯಾಸ್ ಎ 6 marks. They have to option for 2 in a 1 answer. ಪ್ರಶ್ನೆನ 3 ಕೊಟ್ಟಿರ್ತಾನೆ. ಇಲ್ಲಿ 3ರಲ್ಲಿ ನೀವೇನ್ ಮಾಡಬೇಕು? 1ಅನ್ನ ಆಯ್ಕೆ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿರ್ತಕ್ಕಂತಹ ಗ್ರಾಮರ್ ಇಟ್ಕೊಂಡು ಆನ್ಸರ್ನ ಬರೀತಾ ಹೋಗ್ಬೇಕು. ಸೊ ನಿಮ್ಗೆ ಕನ್ಫ್ಯೂಸ್ ಇರುತ್ತೆ. ಈಗ ಏನ್ ಕನ್ಫ್ಯೂಸ್ ಅಪ್ಪ ಅಂದ್ರೆ, ಈಗ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ 4 ಪ್ರಶ್ನೆಗಳು ಇರ್ತವೆ. ನಾನೇನ್ ಮಾಡಿದ್ದೀನಿ? 2 ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ ನಿಮಗೆ ಅಲ್ವಾ? 2 ಪ್ರಶ್ನೆಗಳನ್ನ ಬರೆಸಿದ್ದೀನಿ. ಸೊ ಇನ್ನೆರಡು ಬರೆಸಿರೋದಿಲ್ಲ. ಸೊ ಹಾಗಾದ್ರೆ ಆ ಪ್ರಶ್ನೆಗೂ ಅದಕ್ಕೆ ಉತ್ತರ ಹೆಂಗ್ ಸರ್ ಬರೆಯೋದು ಅಂತ ಅಂದಾಗ, ಸೊ ಇರ್ತಕ್ಕಂತಹ ಸಿಮಿಲರ್ ಪ್ರಶ್ನೆಗಳು ಅವೆಲ್ಲ. ಓಕೆನಾ? ಆ ಸಿಮಿಲರ್ ಪ್ರಶ್ನೆಗಳನ್ನ ಚೂಸ್ ಮಾಡ್ಕೊಂಡು ಆನ್ಸರ್ನ ಬರೀಬೇಕಾಗುತ್ತೆ. ಇದು ಫಸ್ಟ್ ಥಿಂಕ್. ಓಕೆನಾ? ಓಕೆ, ಎಲ್ಲವನ್ನೂ ಕೊಡಲ್ಲ, ಚಾಯ್ಸ್ ಮಾಡೋದಂತ ಮಾತ್ರ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನೀವು ಆರಿಸ್ಕೊಂಡು ಏನ್ ಮಾಡಬೇಕು?
ಬರಿಬೇಕಾಗುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಪ್ಯಾರಾಗ್ರಾಫ್ ಆನ್ಸರ್ ಅಲ್ಲಿ ಕೂಡ ಏನ್ ಮಾಡಿರ್ತಾರೆ, ಯಾವ್ದಾದ್ರು ಕೊಡ್ಬೋದು ಅವರು 4 ಮಾರ್ಕ್ಸ್ಗೆ ಮತ್ತು 6 ಮಾರ್ಕ್ಸ್ಗೆ. ಬಟ್ ಎಲ್ಲಾ ಲೆಸನ್ಸ್ ಮೇಲೂ ಕೂಡ ಇಲ್ಲಿ 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ಗೆ ತಗೊಂಡಿರ್ತಾರೆ. ಟೋಟಲ್ ನೋಡಿ ಇಲ್ಲಿ 8, 9, 10, 11 ಪ್ರಶ್ನೆಗಳನ್ನು ತಗೊಂಡಿದ್ದಾರೆ. ಯಾವ್ದಾದ್ರು ಒಂದು ಲೆಸನ್ ಅಥವಾ ಒಂದು ಪೋಯಮ್ ಅನ್ನ ಬಿಟ್ಟಿರ್ತಾರೆ. ಇನ್ನುಳಿದೆಲ್ಲ 13 ಲೆಸನ್ಸ್ಗಳನ್ನು ಪ್ಯಾರಾಗ್ರಾಫ್ ಆನ್ಸರ್ ಕೊಟ್ಟಿರ್ತಾರೆ. ಸೊ ಹಾಗಾದ್ರೆ ನೀವೇನ್ ಮಾಡಬೇಕು, ಪ್ಯಾರಾಗ್ರಾಫ್ ಆನ್ಸರ್ನು ಕೂಡ ಎಲ್ಲಾ ಲೆಸನ್ಸ್ಗಳಲ್ಲಿ ಓದ್ಕೊಂಡಿರಬೇಕು. ಅಂದ್ರೆ ಮಾತ್ರ ನಿಮಗೆ 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಅನ್ನ ಈಸಿಯಾಗಿ ನೀವೇನ್ ಮಾಡ್ಬೋದು, ಮಾರ್ಕ್ಸ್ ಅನ್ನ ತಗೋಬಹುದು. ಅರ್ಥ ಆಯ್ತಲ್ಲ? ಸೊ ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾರ್ಟ್ ಏನಪ್ಪಾ ಅಂದ್ರೆ ದ ಹೋಲ್ ಗ್ರಾಮರ್ ಪಾರ್ಟ್. ನೋಡಿ ಇದು ಮುಗಿತು. ಸೊ 32 ಪ್ಲಸ್ 12 ಎಷ್ಟಾಯ್ತು, 30, 40, 44 ಪ್ಲಸ್ 6 50 ಮಾರ್ಕ್ಸ್. 1 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ 6 ಮಾರ್ಕ್ಸ್ಗೆ 50 ಮಾರ್ಕ್ಸ್ ಈ ಕಡೆಗೆ. ಇನ್ನು ನೀವು ಬರೀತಕ್ಕಂಥದ್ದು ಏನಪ್ಪಾ ಅಂದ್ರೆ ಪೂರ್ತಿ ಗ್ರಾಮರ್. ಇದರಲ್ಲಿ ನೀವು ವಿತೌಟ್ ರೀಡ್ ನೀವೇನು ಓದದೇ ಇದ್ದಾಗೂ ಕೂಡ 50ಕ್ಕೆ 50 ಮಾರ್ಕ್ಸ್ ಗ್ರಾಮರ್ ಅನ್ನ ನೀವು ಈಸಿಯಾಗಿ ತಗೋಬಹುದು. ಹೇಗೆ? ನಾನು ಮತ್ತು ಮೋಹನ್ ಸರ್ ಆಲ್ರೆಡಿ ನಿಮಗೆ ಯಾವ್ದ್ರಲ್ಲಿ ಏನ್ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಅನ್ನು ಮಾಡಿದ್ದೇವೆ. ಓಕೆ, ದ ಫಸ್ಟ್ ಗ್ರಾಮರ್ ಇನ್ ದ ಪಾರ್ಟ್ ಇನ್ ದ 4th ಮೇನ್, read the following passage and answer the questions set on it. ನೋಡಿ, ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾನೆ. ಆ ಪ್ಯಾಸೇಜ್ ಕೆಳಗಡೆ 10 ಪ್ರಶ್ನೆಗಳನ್ನ ಕೊಟ್ಟಿರ್ತಾನೆ. ಆ 10 ಪ್ರಶ್ನೆಗಳಿಗೆ ಉತ್ತರ ಇಲ್ಲಿರುತ್ತೆ, ಈ ಪ್ಯಾಸೇಜ್ ಅಲ್ಲಿರುತ್ತೆ. ಓಕೆ, ಈ ಪ್ಯಾಸೇಜ್ ಅನ್ನ ಕ್ಲಿಯರ್ ಆಗಿ 1 ಬಿಟ್ಟು 2 ಸಾರಿ ಬಿಟ್ಟು 3 ಸಾರಿ ಬಿಟ್ಟು 4 ಸಾರಿ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಅರ್ಥ ಹಾಗೆ ಆಗುತ್ತೆ. ಅರ್ಥ ಆಗೋ ತನಕ ಬಿಡಬಾರ್ದು. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ನೀವು ಸಿಕ್ಕಿದ್ದು ಈ ಪ್ರಶ್ನೆಗೆ ಯಾವ್ದಾದ್ರು ಉತ್ತರ ಬರೆದ್ರೆ ಮಾರ್ಕ್ಸ್ ಕೊಡ್ತೀನಿ ಅಂತಂದ್ರೆ ನಾನು ಮಾರ್ಕ್ಸ್ ಕೊಡಲ್ಲ. ಫಸ್ಟ್ ನಿಮ್ಮ ತಲೆಯಲ್ಲಿ ನೆನಪಲ್ಲಿ ಇಟ್ಕೊಳ್ರಿ. ಯಾವ್ದೋ ಸಿಕ್ತು ತಡೆ, ಇಲ್ಲಿ ಒಂದು ಯಾವ್ದೋ ಪ್ರಶ್ನೆಗೆ ಇಲ್ಲಿ ಒಂದು ಯಾವ್ದೋ ಉತ್ತರ ಇದೆ. ಸೊ ಯಾವ್ದಾದ್ರು ಒಂದೀಗ ಫಾರ್ ಎಕ್ಸಾಂಪಲ್, ವಾಟ್ ಆರ್ ದ 2 ಟೈಪ್ಸ್ ಆಫ್ ಲೈಸ್ ಅಂತಂದಿದೆ ಇಲ್ಲಿ. ಸೊ ಇಲ್ಲಿ ವೈಟ್ ಲೈಸ್ ಅಂಡ್ ಬ್ಲಾಕ್ ಲೈಸ್ ಆನ್ಸರ್. ನೀವೇನ್ ಮಾಡ್ತೀರಾ ಗೊತ್ತಾ, ವೈಟ್ ಲೈಸ್ ಬಿಟ್ಟು ಮತ್ತೆ ಬೇರೆ ಯಾವ್ದಾದ್ರು ಬರ್ಬಿಡ್ತೀರಾ ಇಲ್ಲಿ. ಸೊ ಹಾಗಾದ್ರೆ ಸರ್ ಒಂದ್ ಐತಲ್ಲ ಸರ್, ಇಲ್ಲಿ ವೈಟ್ ಲೈಸ್ ಐತಲ್ಲ ಸರ್, ನಾ ಅದನ್ನ ಬದಲು ಸರ್ 1 ಮಾರ್ಕ್ಸ್ ಕೊಡ್ರಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಇದು ಫಸ್ಟ್ ನೀವು ತೆರೆದಿಟ್ಕೋಬೇಕು. ಓಕೆನಾ? ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸರಿಯಾಗಿ ವಿ ಹ್ಯಾವ್ ಟು ರೀಡ್ ದಟ್ ಅ ಪ್ಯಾಸೇಜ್, ದೆನ್ ಆಫ್ಟರ್ ವಿ ಹ್ಯಾವ್ ಟು ಕ್ವಶನ್ಸ್ ವಿತ್ ಕನ್ಸೆಪ್ಟ್ ಆನ್ ಇಟ್. ಯಾವಾಗ್ಲೂ ಪ್ಯಾಸೇಜ್ ಅನ್ನ ಓದ್ಕೋಬೇಕು, ಓದ್ಕೊಂಡು ಅರ್ಥ ಮಾಡ್ಕೋಬೇಕು ಆ ಪ್ಯಾಸೇಜ್ ಏನಿದೆ. ಹಂಗಂದ್ರೆ ಅರ್ಥ ಆಯ್ತು ಅಂದ್ರೆ 100% ಈ ಪ್ರಶ್ನೆ ಉತ್ತರ ಸಿಗುತ್ತಲ್ವಾ. ಅದಕ್ಕೆ 1 ಸಾರಿ ಬಿಟ್ಟು 2 ಸಾರಿ ಬಿಟ್ಟು 3 ಸಾರಿ ಓದ್ಕೊಂಡು ಟಚ್ ಮಾಡಿ. ಯಾಕೆ ಹೇಳ್ತಿದ್ದೇನೆ ಅಂದ್ರೆ, 10 ಮಾರ್ಕ್ಸ್ ನೀವು ಏನ್ ನೋಡಿ, ಇಲ್ಲೇ ಪ್ರಶ್ನೆ ಕೊಟ್ಟು ಇಲ್ಲೇ ಉತ್ತರ ಕೊಟ್ಟಿದ್ದಾನೆ. ನೀವು ಕಾಪಿ ಚೀಟಿ ಇಟ್ಕೊಂಬರೋ ಅವಶ್ಯಕತೆನೇ ಇಲ್ಲ, ಅವರೇ ಕೊಟ್ಬಿಟ್ಟಿದ್ದಾರೆ ಚೀಟಿನ. ಕಾಫಿನೇ ಇದೆ, ಚೀಟಿನೇ ಇದೆ, ಏನು ಪ್ರಶ್ನೆ ಇದೆ, ಉತ್ತರನ ಇದರಲ್ಲೇ ಇದೆ, ಬಾ ಹುಡುಕಿ ಬರೀನಿ ಅಂತ ಹೇಳ್ತಿದ್ದಾನೆ. ನೀವು ಇದರಲ್ಲಿ ಹುಡುಕಿನೂ ಆನ್ಸರ್ ಬರೆಯಕ್ ಬರಲ್ಲ ಅಂತಂದ್ರೆ ನಿಮ್ಮಂತ ಶತದಡ್ಡರು ಯಾರು ಇಲ್ಲ ಅಂತಾನೆ ಅರ್ಥ ಆಗ್ತದಲ್ಲ ನಾನು ಹೇಳ್ತಿರೋದು. ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನಾವು ಕಲಿಬೇಕಾದಾಗ ಇವು ಯಾವೂ ಇರ್ತಿರ್ಲಿಲ್ಲ. ಇವಾಗ ನಿಮಗೆಲ್ಲ ಈಸಿ ರೆಡಿ ಫುಡ್ ಕೊಟ್ಬಿಟ್ಟಿದ್ದಾನೆ, ಇವಾಗ ತಗೊಂಡ್ಬಿಡಿ ಅಂತ ಹೇಳಿ. ಸೊ ನೋಡಿ, ಪ್ಯಾಸೇಜ್ ಕೊಟ್ಟಿದ್ದಾನೆ, ಕೆಳಗಡೆ ಪ್ರಶ್ನೆ ಕೊಟ್ಟಿದ್ದಾನೆ, ಈ ಪ್ರಶ್ನೆಗೆ ಉತ್ತರ ಇಲ್ಲೇ ಇದಾವೆ. ಬೇರೆ ಯಾರೋ ಒಂದು ನಿಮಗೆ ಉತ್ತರ ಹೇಳೋ ಅವಶ್ಯಕತೆ ಇಲ್ಲ, ಕಾಪಿ ಚೀಟಿ ಇಟ್ಕೊಂಡ್ಬಂದು ಬರೆಯೋಂಥ ಅವಶ್ಯಕತೆನೇ ಇಲ್ಲ, ಎಲ್ಲ ಇಲ್ಲೇ ಇದೆ ಅಲ್ವಾ. ಅದಕ್ಕೆ ಹೇಳ್ತಿದ್ದೀನಿ, ಈ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಿಂದ ಉತ್ತರ ಹುಡ್ಕೋಬೇಕಾದ್ರೆ ಈ ಪ್ಯಾಸೇಜ್ ಅನ್ನು ಸರಿಯಾದ ರೀತಿಯಿಂದ ಓದ್ಕೋಬೇಕು. ಓದ್ಕೊಂಡಾದ್ಮೇಲೆ 10ಕ್ಕೆ 10 ಮಾರ್ಕ್ಸ್ ಯಾಕೆ ಬರಲ್ಲ ನಾನು ನೋಡೇ ಬಿಡ್ತೀನಿ ಅಲ್ವಾ. ಸೊ ಅದಕ್ಕೆ ಇದನ್ನ ರೀಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಬರತಕ್ಕಂಥದ್ದು ಯಾವ್ದಂದ್ರೆ 5th ಮೇನಲ್ಲಿ ಆಪ್ಷನ್ ಎ ಬರುತ್ತೆ. Fill in the blanks with appropriate articles and prepositions given in brackets. So ಹಾಗಾದ್ರೆ ನಿಮಗೆ already we have discussed about in a preposition, article. So what is article, what is the preposition, how to use that article and how to use that preposition. They have a lot of examples in a show that ready that showing the preposition and articles. Already have they given to Mohan sir and me also. ನಾನಾಗಿರ್ಬೋದು, ತಿಲ್ಕರ್ ಸರ್ ಆಗಿರ್ಬೋದು, ನಾವು ನಿಮಗೆ ಆರ್ಟಿಕಲ್ ಮತ್ತು ಪ್ರಿಪೋಸಿಷನ್ ಅಂದ್ರೆ ಏನು ಅನ್ನೋದನ್ನ ಸರಿಯಾದ ರೀತಿಯಿಂದ ಹೇಳಿಕೊಟ್ಟಿದ್ದೇವೆ. ಸೊ ಅದೇ ತರ ನೀವು ಇಲ್ಲಿ ಕೂಡ ಈ 34 ಕ್ವಶನ್ ನಂಬರ್ ಇದೆಯಲ್ಲ, ನೀವು ಯಾವುದೇ ಕಾರಣಕ್ಕೂ
ಪ್ರಶ್ನೆಗಳನ್ನ ಹಾಕಬೇಕಾದಾಗ ಈ ನಂಬರ್ಸ್ಗಳನ್ನ ಸೀರಿಯಲ್ ಅನ್ನ ಮಿಸ್ಟೇಕ್ ಮಾಡ್ಕೋಬೇಡಿ. ಇದು ಫಸ್ಟ್ ನಾನು ಹೇಳ್ತಿರೋದು ತಲೆಯಲ್ಲಿ ಇಟ್ಕೊಂಡ್ರೆ 31, 32, 34, 34, 35 ಸೀರಿಯಲ್ ಇದೆ. ನೀವೇನ್ ಮಾಡ್ತೀರಾ, ಈ ಪ್ರಶ್ನೆಗಳಿಗೆ ಈ ನಂಬರ್ ಅನ್ನ ಹಾಕೊಂಡು ಮರೆತು ಬಿಟ್ಟಿರ್ತೀರಾ. ಯಾಕಂದ್ರೆ 34ಗೆ ಕ್ವಶನ್ ಕರೆಕ್ಟಾಗಿ ಬರೆದಿರ್ತೀರಾ, ನೀವು ಈ ಪ್ರಶ್ನೆ ಹಾಕಿರಲ್ಲ, ನಾವು ಯಾವ್ದಕ್ಕಂತ ಮಾರ್ಕ್ಸ್ ಹಾಕ್ಬೇಕು ಅಲ್ವಾ. ಸೊ ಅದಕ್ಕೆ ಇವನ್ನ ಬರೆಯುವಂಥದ್ದನ್ನ ಫಸ್ಟ್ ನೆನಪಲ್ಲಿ ಇಟ್ಕೋಬೇಕು, ಸೀರಿಯಲ್ ಆಗಿರ್ತಕ್ಕಂಥದ್ದನ್ನ. ಓಕೆ, ನೆಕ್ಸ್ಟ್ ನೋಡಿ, ಅರ್ಥ ಆಯ್ತಾ? ಈಗ ಆರ್ಟಿಕಲ್ ಮತ್ತು ಪ್ರಿಪೋಷನ್, ನಿಮ್ಗೆ ಇಲ್ಲಿ ಆರ್ಟಿಕಲ್ ಮತ್ತು ಪ್ರಿಪೋಷನ್ ಅನ್ನ ಎರಡು ಸೇರಿ ಕೊಟ್ಟಿರ್ತಾರೆ. ಸೊ ಸೇರಿ ಕೊಟ್ಟಿರ್ತಾರೆ ಅಂದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟಿಲ್ಲ ಯಾಕಂದ್ರೆ 4 ಮಾರ್ಕ್ಸ್ ಇರುತ್ತೆ. 4 ಅಲ್ಲಿ 2 ಆರ್ಟಿಕಲ್ ಕೊಟ್ಟಿರ್ತಾನೆ, 2 ಪ್ರಿಪೋಷನ್ ಕೊಡ್ಬೋದು, ಅಥವಾ 3 ಆರ್ಟಿಕಲ್ ಕೊಟ್ಟು 1 ಪ್ರಿಪೋಷನ್ ಕೊಡ್ಬೋದು, ಅಥವಾ 3 ಪ್ರಿಪೋಷನ್ ಕೊಟ್ಟು 1 ಆರ್ಟಿಕಲ್ ಕೊಡ್ಬೋದು. ಅವ್ರು ಯಾವ ರೀತಿ ಕೊಡ್ತಾರ ಆ ರೀತಿ ನೀವು ಬರಿಬೇಕು. ಓಕೆ, ಬಟ್ ಇಲ್ಲಿ ಪ್ರಿಪೋಷನ್ ಮತ್ತು ಆರ್ಟಿಕಲ್ ಎರಡೂ ಸೇರಿನೇ ಕೊಟ್ಟಿರ್ತಾನೆ. ಇದಕ್ಕೆ ಎಷ್ಟಿರುತ್ತೆ, 4 ಮಾರ್ಕ್ಸ್ ಇರುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ನೀವು ಬಿಡೋ ಹಾಗಿಲ್ಲ. ಓಕೆನಾ? ಅಂದ್ರೆ ರಿಮೈಂಡ್ ಮಾಡ್ಕೊಳ್ಳಿ, ನಾವು ಹೇಳಿರತಕ್ಕಂತಹ ಕ್ಲಾಸಸ್ಗಳನ್ನ ಅವಾಗ ವಾಚ್ ಮಾಡ್ತಾ ಇರಿ, ಇವಾಗ ಏನ್ ಹೇಳ್ತಾ ಇದ್ದೇನೆ ನಾವು. ಓಕೆ, ನೆಕ್ಸ್ಟ್ ಇದರಲ್ಲಿ ಆಪ್ಷನ್ ಬಿ ಬರುತ್ತೆ. ಈಗ ಬಿ ದಲ್ಲಿ ಏನ್ ಬರುತ್ತೆ ನಿಮಗೆ, ಇನ್ನೊಂದು ಏನಪ್ಪಾ ಅಂದ್ರೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಈ ಆರ್ಟಿಕಲ್ ಮತ್ತು ಪ್ರಿಪೋಷನ್ ಕೆಳಗಡೆ ನಿಮಗೆ ಬ್ರಾಕೆಟ್ ನಲ್ಲಿ ಆನ್ಸರ್ ಕೊಟ್ಬಿಟ್ಟಿದೆ ನೋಡಿ, ಇಲ್ಲಿ ಕೂಡ ಆನ್ಸರ್ ಕೊಟ್ಬಿಟ್ಟಿದ್ದಾನೆ. ಸೊ ಇನ್ನು ಯಾವ ರೀತಿ ನಿಮಗೆ ಕೊಡಬೇಕು ಅಂತಾನೆ ಗೊತ್ತಿಲ್ಲ. ಓಕೆ, ಕೆಳಗಡೆ ಉತ್ತರ ಕೊಟ್ಬಿಟ್ಟಿದ್ದಾನೆ, ಹುಡುಕೋದಷ್ಟೇ ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಇದರಲ್ಲಿ ಯಾವ್ದು ಸರಿಯಾದ ರೀತಿಯಿಂದ ಆರ್ಟಿಕಲ್ ಯಾವುದು, ಪ್ರಿಪೋಷನ್ ಯಾವುದು. ಓಕೆನಾ? ಇದನ್ನ ಒಂದಿಷ್ಟು ನೋಡ್ಕೊಂಡ್ಬಿಟ್ರೆ ನೀವು 100% ರೀಚ್ ಆಗ್ತೀರಾ. ಓಕೆ, ನೆಕ್ಸ್ಟ್ fill in the blanks with the suitable form of the verbs given in the brackets. ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿಮೆಂಟ್ ಯಾವ್ದು ಸರಿಯಾಗುತ್ತೆ ಅನ್ನೋದನ್ನ ಇಲ್ಲಿ, ಸಾರಿ ಸಬ್ಜೆಕ್ಟ್ ಅಗ್ರಿಮೆಂಟ್ ಅಲ್ಲ, ವರ್ಬ್ ಫಾರ್ಮ್ ಯಾವ್ದು ಸರಿಯಾದ ರೀತಿಯಲ್ಲಿ ಇರುತ್ತದೆ ಅನ್ನೋದನ್ನ ಕೊಟ್ಟಿದ್ದಾನೆ. ಇದು ಕೂಡ 4 ಮಾರ್ಕ್ಸ್ ಇರುತ್ತೆ. ಸೊ ಹಾಗಂದ್ರೆ 35ನೇ ಪ್ರಶ್ನೆಯಲ್ಲಿ ವರ್ಬ್ ಫಾರ್ಮ್ ಅಂದ್ರೆ ವರ್ಬ್ ಅಂದ್ರೆ ಏನು, ವರ್ಬ್ ಅನ್ನು ಯಾವ ರೀತಿ ಯೂಸ್ ಮಾಡ್ತಾರೆ, V1, V2, V3, ಹೆಲ್ಪಿಂಗ್ ವರ್ಬ್ಸ್ ಗಳಲ್ಲಿ ಯಾವ್ದು ಬರುತ್ತೆ, ಮೇನ್ ವರ್ಬ್ಸ್ ಗಳಲ್ಲಿ ಯಾವ್ದು ಬರುತ್ತೆ, ಅವನ್ನೆಲ್ಲ ನಾನು ಕ್ಲಾಸಲ್ಲಿ ಹೇಳ್ಬಿಟ್ಟಿದ್ದೀನಿ. ಓಕೆ, ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ ಅಷ್ಟೇ, ಇದ್ರೆ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಸಿ ಆಪ್ಷನ್, ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿಮೆಂಟ್ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅನ್ನೋದನ್ನ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ. ವಿಡಿಯೋನ ನೋಡ್ಕೊಳ್ಳಿ, ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿಮೆಂಟ್ ಯಾವ ರೀತಿ ಒಪ್ಪಂದ ಮಾಡ್ಕೊಂಡಿರ್ತೈತಿ ಅನ್ನೋದನ್ನ. ಸೊ ಅದು ಕೂಡ ಒಂದು ಪ್ಯಾಸೇಜ್ ಅನ್ನ ಕೊಡ್ತಾರೆ, ಪ್ಯಾಸೇಜ್ ಅಲ್ಲಿ ಹೋಗ್ತಾ ಹೋಗ್ತಾ ಅಂಡರ್ಲೈನ್ ಅನ್ನ ಮಾಡ್ತಾ ಹೋಗಿರ್ತಾರೆ. ಆ ಅಂಡರ್ಲೈನ್ ಅಲ್ಲಿ ಕೂಡ ನಿಮಗೆ ಸರಿಯಾದ ರೀತಿಯಾದ ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಅಗ್ರಿಮೆಂಟ್ ಯಾವ್ದಕ್ಕೆ ಸರಿಯಾಗಿ ಆಗುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ಇದು ಕೂಡ 3 ಮಾರ್ಕ್ಸ್ ಇರುತ್ತೆ. ಓಕೆ, ಮತ್ತೆ 2 ಮೇಲ್ಗಡೆ 4, ಇದು 3 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಅದರೊಳಗಡೆ ಡಿ ಆಪ್ಷನ್, ಕರೆಕ್ಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂಡ್ ರೀರೈಟ್ ದೆಮ್. ಇಲ್ಲಿ ಕೂಡ 2 ಮಾರ್ಕ್ಸ್ ಇರುತ್ತೆ. ನಿಮಗೆ ಇಲ್ಲಿ ಪ್ರಶ್ನೆ ಕೊಟ್ಟಿರ್ತಾನೆ, ಈ ಪ್ರಶ್ನೆಯಲ್ಲಿ ಯಾವುದೋ ಒಂದು ವರ್ಡ್ ಏನಾಗಿರುತ್ತೆ ಮಿಸ್ ಆಗಿರುತ್ತೆ, ಆ ವರ್ಡ್ ಅಂದ್ರೆ ಆ ಸೆಂಟೆನ್ಸ್ ಅಲ್ಲಿ ಯಾವುದೋ ಒಂದು ರಾಂಗ್ ಇರುತ್ತೆ, ಅದನ್ನ ನೀವೇನ್ ಮಾಡಬೇಕು, ಸರಿ ಮಾಡಬೇಕು. ಅದನ್ನ ಸರಿ ಮಾಡಿದ್ರೆ ಮಾತ್ರ ನಿಮಗೆ 2 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಓಕೆ, ಇದನ್ನು ಕೂಡ ನಿಮಗೆ ಹೇಳಿದ್ದಾರೆ ಸರ್. ನೆಕ್ಸ್ಟ್ ರೀರೈಟ್ ಆಸ್ ಅ ಡೈರೆಕ್ಟೆಡ್. ಸೊ ಅಂದ್ರೆ ರೀರೈಟ್ ಮಾಡ್ಬೇಕು, ಅದನ್ನ ಆ ಕೊಟ್ಟಿರೋಂತಹ ಸೆಂಟೆನ್ಸ್ ಅನ್ನ ರೀರೈಟ್ ಮಾಡಬೇಕು. ರೀರೈಟ್ ಮಾಡಿ ಡೈರೆಕ್ಟೆಡ್ ಯಾವ್ದು ಸರಿಯಾದ ರೀತಿಯಿಂದ ಆನ್ಸರು ಅನ್ನೋದನ್ನ. ಸೊ ಅಲ್ಲಿ ಕೂಡ ಇಲ್ಲಿ ಹೋಲ್ ಕೊಟ್ಟಿದ್ದಾನೆ, 39, 40, 40, 47, 44 ಇವು ಅಷ್ಟಕ್ಕೂ ಸೇರಿ 6 ಮಾರ್ಕ್ಸ್ ಇಟ್ಟಿದ್ದಾನೆ ಇಲ್ಲಿ. ಅಂದ್ರೆ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾನೆ. ಸೊ ಅದರೊಳಗಡೆ ಕೆಳಗಡೆ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್ 1ನೇ ಪ್ರಶ್ನೆ. ಅದರೊಳಗಡೆ ಡಿ ಇರೋ. ಸೊ ಅದ್ರಲ್ಲಿ ಯಾವುದು ಸರಿಯಾದ ರೀತಿಯಲ್ಲಿ ಇರತಕ್ಕಂಥದ್ದು ನಿಮ್ಮ ಲೆಸನ್ಸ್ ಅಲ್ಲೇನೆ ಬಂದಿರ್ತದ್ದು. ಇನ್ನು ನೆಕ್ಸ್ಟ್ ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ದ ರೈಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್. ಸೊ ಇಲ್ಲಿ ಇನ್ಸ್ಪೈರ್ ಕೊಟ್ಟಿದ್ದಾರೆ, ಇನ್ಸ್ಪೈರೇಷನ್. ಸೊ ಈ ರೀತಿ ಬರೀತಕ್ಕಂಥದ್ದು ಒಂದು ಅಂದ್ರೆ ION ಇನ್ಸ್ಪೈರ್ ಇನ್ಸ್ಪೈರೇಷನ್. ಸೊ ಈ ರೀತಿಯನ್ನ ಏನ್ ಮಾಡ್ತಾನೆ ಬರೀತಾ ಹೋಗ್ಬೇಕು. ನೆಕ್ಸ್ಟ್ rearrange the segments of a meaningful sentence. ಸೊ ಅಂದ್ರೆ rearrange the segments ಗಳನ್ನ, ಸೊ ಸೆಂಟೆನ್ಸ್ ಏನಾಗಿರುತ್ತೆ ಅದ್ರ ಬದಲಾಗಿರ್ತವೆ ಅವನ್ನ ಸೀದಾ ಮಾಡ್ಕೊಂಡು ಆನ್ಸರ್ ಬರೀಬೇಕು. ನೆಕ್ಸ್ಟ್ ಆಡ್ ಎ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ಸ್ ಅನ್ನು ಕೂಡ ನಿಮಗೆ ಸರ್ ಹೇಳಿದ್ದಾರೆ, ಅದೇ ರೀತಿ ಕ್ವಶನ್ ಟ್ಯಾಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಚೇಂಜ್ ಇಟ್ ಯುವರ್ ಕ್ವಶನ್ ಬಿಗಿನಿಂಗ್ ವಿತ್ ದ ರೈಟ್ ಫಾರ್ಮ್ ಆಫ್ ಅ ಡೂ ಫಾರ್ಮ್. ಓಕೆ, ಡೂ ಮತ್ತು ಡಿಡ್ ಫಾರ್ಮ್ಗಳನ್ನ ಯಾವ ರೀತಿ ಪಾಸ್ಟ್ ಅಲ್ಲಿ ಇದ್ದಾಗ ಯಾವ ರೀತಿ ಹಚ್ಚಬೇಕು, ಡೂ ಅನ್ನ ಯಾವ ರೀತಿ ಹಚ್ಚಬೇಕು ಅನ್ನೋದನ್ನ ಇಲ್ಲಿ ಕೂಡ ನಿಮಗೆ ಹೇಳಿದ್ದಾರೆ, ಅದೇ ರೀತಿ ಮಾಡಬೇಕು. ನೆಕ್ಸ್ಟ್ ಫ್ರೇಮ್ ಕ್ವಶನ್ಸ್.
ಫ್ರೇಮ್ ಕ್ವಶನ್ಸ್ ನಾನು ಲಾಸ್ಟ್ ಲೈವ್ ಕ್ಲಾಸಲ್ಲಿ ಇದ್ದಾಗ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರೆ ಕೆಲವು ಉತ್ತರ ಹೇಳಿದ್ರು ಹುಡುಗರು. ಅದೇ ರೀತಿ ಫ್ರೇಮ್ ಕ್ವಶನ್ಸ್ ಅನ್ನ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ 6th ಮೇನಲ್ಲಿ ಈ ಆಪ್ಷನ್ಸ್. ಓಕೆ, ರೆಫರ್ ಟು ದ ಫಾಲೋವಿಂಗ್ ಟಿವಿ ಶೆಡ್ಯೂಲ್ ಅಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್, ಒನ್ ಕಂಪ್ಲೀಟ್ ಸೆಂಟೆನ್ಸ್ ಈಚ್. ಸೊ ಇಲ್ಲಿ ಕೂಡ 4 ಮಾರ್ಕ್ಸಿಗೆ ಇರತಕ್ಕಂತಹ ಈ ಒಂದು ಶೆಡ್ಯೂಲ್ ಕೊಟ್ಟಿರತಕ್ಕಂಥ ಟೈಮಿಂಗು ಮತ್ತು ಶೆಡ್ಯೂಲ್ ಯಾವುದಕ್ಕೆ ಸರಿಯಾದ ರೀತಿಯಾದ ಶೆಡ್ಯೂಲ್ಸ್ ಇರುತ್ತೆ. ಮೇನ್ ಪ್ಯಾಸೇಜ್ ಅನ್ನ ಯಾವ ರೀತಿ ಕೊಟ್ಟಿರ್ತಾರಲ್ಲ ಅದೇ ರೀತಿ ಇಲ್ಲಿ ಶೆಡ್ಯೂಲ್ ಕೊಟ್ಟಿರ್ತಾರೆ, ಮುಂದೆ ಪ್ರಶ್ನೆ ಕೊಟ್ಟಿರ್ತಾನೆ. ಆ ಪ್ರಶ್ನೆಗೆ ನೀವೇನ್ ಮಾಡಬೇಕು, ಉತ್ತರನ ಕಂಡುಹಿಡಿಬೇಕು. ಓಕೆ, ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ ಅಲ್ಲಿ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಅನ್ನ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಯಾವ ರೀತಿ ಬರೀಬೇಕು, ಹೇಗೆ ಬರೀಬೇಕು, ಮೆಥಡ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಮೆಥಡ್ ಅನ್ನ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಫ್ರಮ್ ಎಲ್ಲಿ ಹಾಕಬೇಕು, ಟು ಎಲ್ಲಿ ಹಾಕಬೇಕು, ಸಬ್ಜೆಕ್ಟ್ ಎಲ್ಲಿ ಹಾಕಬೇಕು, ರೆಸ್ಪೆಕ್ಟೆಡ್ ಸರ್ ಎಲ್ಲಿ ಹಾಕಬೇಕು, ಥೀಮ್ ಯಾವ ರೀತಿ ಬರೀಬೇಕು, ಬಾಡಿ ಆಫ್ ದ ಪಾರ್ಟ್ ಯಾವ ರೀತಿ ಬರೀಬೇಕು, ಅವನ್ನೆಲ್ಲವನ್ನೇ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಮ್ಯಾಚ್ ದ ಎಕ್ಸ್ಪ್ರೆಷನ್ ಅಂಡರ್ ಕಾಲಮ್ ಎ ಮತ್ತು ಬಿ ಫಂಕ್ಷನ್ಸ್. ಅಂದ್ರೆ ಒಂದು ಕರೆಸ್ಪಾಂಡೆನ್ಸ್ ಎಕ್ಸ್ಪ್ರೆಷನ್ ಗಿವನ್ ಇರುತ್ತೆ, ಇನ್ನೊಂದು ಫಂಕ್ಷನ್ಸ್ ಇರುತ್ತೆ. ಒಂದ್ ಸೈಡ್ ಎಕ್ಸ್ಪ್ರೆಷನ್, ಒಂದ್ ಕಡೆಗೆ ಫಂಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ನೀವೇನ್ ಮಾಡ್ಬೇಕು, ಯಾವ್ದು ಸರಿಯಾದಂತ ಉತ್ತರ ಇರುತ್ತೆ ಅನ್ನೋದನ್ನ ಬರೀಬೇಕು. ಇದು 5 ಮಾರ್ಕ್ಸ್ ಇರುತ್ತೆ. ಲೆಟರ್ ರೈಟಿಂಗ್ ಕೂಡ 5 ಮಾರ್ಕ್ಸ್ ಇರುತ್ತೆ. ಲೆಟರ್ ರೈಟಿಂಗ್ ಅಲ್ಲಿ ಯಾವುದಕ್ಕೆ 5 ಮಾರ್ಕ್ಸ್ ಇರುತ್ತೆ ಅನ್ನೋದನ್ನ ಕಟ್ ಆಫ್ ಮಾರ್ಕ್ಸ್ ಗಳನ್ನ ಯಾವ ರೀತಿ ಕೊಟ್ಟಿರ್ತಾರೆ ಅನ್ನೋದನ್ನ ನಾನು ಆಲ್ರೆಡಿ ನಿಮಗೆ ಹೇಳ್ಬೇಕಾದಾಗ ಹೇಳಿದ್ದೀನಿ. ಓಕೆ, ಅದೇ ರೀತಿ ಇರುತ್ತೆ. ನೆಕ್ಸ್ಟ್ ಕಂಪ್ಲೀಟ್ ದ ಡೈಲಾಗ್. ಇಲ್ಲಿ 2 ವ್ಯಕ್ತಿಗಳಿರ್ತಾರೆ. ಆ ವ್ಯಕ್ತಿಗಳು ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ, ಆ ಮಾತಾಡೋದನ್ನ ನೀವು ಕರೆಕ್ಟ್ ಆಗಿ ಲೈನ್ ಬೈ ಲೈನ್ ಏನ್ ಮಾಡಬೇಕು, ಡೈಲಾಗ್ಸ್ ಅನ್ನ ಬರೀತಾ ಹೋಗ್ಬೇಕಾಗುತ್ತೆ. ಇದು ಕೂಡ 4 ಮಾರ್ಕ್ಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಯಾವ್ದಪ್ಪ ಅಂದ್ರೆ ಡೈಲಾಗ್ ರೇಟಿಂಗ್ಸ್. ಡೈಲಾಗ್ ರೇಟಿಂಗ್ಸ್ ಅಂದ್ರೆ ಇಲ್ಲಿ ಕಂಪ್ಲೀಟ್ ದ ಡೈಲಾಗ್ ಕೊಟ್ಟಿದ್ದಾನೆ. ಇಲ್ಲಿ ಡೈಲಾಗ್ ರೇಟಿಂಗ್ ಅಂತಂದ್ರೆ ಒಂದು ಪ್ಯಾಸೇಜ್ ಕೊಡ್ತಾನೆ. ಆ ಪ್ಯಾಸೇಜ್ ಅಲ್ಲಿ ನೀವೇನ್ ಮಾಡಬೇಕು, ಡೈಲಾಗ್ ಅನ್ನ ತಗೊಂಡು ಬರೀಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಗಣೇಶ್ ಮತ್ತು ಸ್ಟ್ರೇಂಜರ್ ಅವರಿಬ್ರು ಮಧ್ಯಾಹ್ನ ತಗೊಂಡು ನೀವೇನ್ ಮಾಡ್ಬೇಕು, ಡೈಲಾಗ್ ರೇಟಿಂಗ್ ಅನ್ನ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ಇದು ಕೂಡ 3 ಮಾರ್ಕ್ಸ್ ಇರುತ್ತೆ. ಇದು ಇಷ್ಟು ನಿಮ್ಮ ಒಂದು ಮಾಡಲ್ ಕ್ವಶನ್ಸ್ ಪೇಪರ್ ನಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ಮತ್ತು ಗ್ರಾಮರ್ ಮತ್ತು ಪ್ಯಾಸೇಜ್ ಮತ್ತು ವರ್ಬ್, ಸಬ್ಜೆಕ್ಟ್, ರೀರೈಟ್ ಡೈರೆಕ್ಟೆಡ್, ಸೊ ಲೆಟರ್ ರೈಟಿಂಗು, ಡೈಲಾಗ್ ರೈಟಿಂಗು, ಸೊ ಅಂಡ್ ಸೊ ಈ ರೀತಿ ಬರ್ತಕ್ಕಂತಹ ಲೆಸನ್ಸ್ ಗಳನ್ನ ನೀವು ಏನ್ ಮಾಡಬೇಕು, ಓದ್ಕೊಂಡು ರೆಡಿ ಮಾಡಿಕೊಂಡು ಎಕ್ಸಾಮ್ಸ್ಗೆ ರೆಡಿ ಮಾಡ್ಕೋಬೇಕು. ನಿಮ್ಗೆ ಎಕ್ಸಾಮ್ಸ್ ಅನ್ನ ಅಲೋಟ್ ಮಾಡ್ತಾರೆ, ಯಾವಾಗ ಏನು ಅನ್ನೋದನ್ನ ಹೇಳ್ತಾರೆ. ಅಲ್ಲಿ ತನಕ ಕೂಡ ಕೆಲವರು ಕ್ವಶನ್ಸ್ ಇನ್ನು ಮಾಡ್ತಾನೆ ಇದ್ದಾರೆ. ಸೊ ನಂದು ಮುಗಿದಿರೋ ಕಾರಣದಿಂದ ಸೊ ನಾ ಏನ್ ಮಾಡ್ತಿದ್ದೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಹಂಗೆ ಇನ್ನೂ ರಿವಿಷನ್ ಅನ್ನ ಮಾಡ್ತಾ ಹೋಗ್ತಿದ್ದೀನಿ. ಓಕೆ, ಸೊ ಇಷ್ಟನ್ನು ನೀವು ಕಲ್ತ್ಕೊಂಡು ನಾನು ಮುಂದಿನ ಕ್ಲಾಸಲ್ಲಿ ಬೇರೆ ಟಾಪಿಕ್ ಅನ್ನು ತಗೊಂಡು ಮತ್ತೆ ನಿಮಗೆ ಸ್ಟಾರ್ಟ್ ಮಾಡ್ತೇನೆ. ಇದಿಷ್ಟು ಒಂದು ಮಾಡಲ್ ಕ್ವಶನ್ ಈ ರೀತಿ ಇರುತ್ತೆ ಅನ್ನೋದನ್ನ ಇವತ್ತಿನ ದಿವಸ ಕ್ಲಾಸಲ್ಲಿ ನಾನು ಹೇಳಿ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್.